ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ನಮ್ಮ ಮೆಟ್ರೋಗೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರಿದೆ. ಆದರೆ ನಮ್ಮ ಮೆಟ್ರೋಗೆ ಒಂದೇ ಒಂದು ನ್ಯೂನ್ಯತೆ, ಲೂಪ್ ಹೋಲ್ ಈಗ ಕಾಡ್ತಾ ಇದೆ. ಮೆಟ್ರೋ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ನಮ್ಮ ಮೆಟ್ರೋದಲ್ಲಿ ಆರೈಕೆ ಕೇಂದ್ರ ಅನ್ನುವಂಥದ್ದೇ ಇಲ್ಲ. ನಾವು ನಮ್ಮ ಮೆಟ್ರೋ ಸ್ಟೇಷನ್ಗಳನ್ನು ನೋಡಿದ್ದೀವಿ, ಎಷ್ಟು ಅದ್ಭುತವಾಗಿವೆ. ಆದರೆ ಇಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಆರೈಕೆ ಕೇಂದ್ರಗಳ ಬಗ್ಗೆ ಪ್ಲಾನೇ ಮಾಡಲಿಲ್ವಾ? ಆರೈಕೆ ಕೇಂದ್ರಗಳು ಇಲ್ಲ. ಮಗುವಿಗೆ ಹಾಲುಣಿಸೋದಕ್ಕೆ ತಾಯಂದಿರು ಪರದಾಡುವಂತಹ ಪರಿಸ್ಥಿತಿ. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಹೆತ್ತಮ್ಮ ಪರದಾಡಿದ್ದಾರೆ. ನಿರ್ಭಯ ಯೋಜನೆ ಅಡಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಬೇಕು. ನೀವೆಲ್ಲ ಗಮನಿಸಿರಬೇಕು, ದೇವಸ್ಥಾನಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಮಾಡಿದ್ದಾರೆ. BMTC KSRT ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಿದೆ. ಆದರೆ ಇಂತಿಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರ ಇಲ್ಲ. ನೋಡಿ, ಆ ತಾಯಿ ಪರದಾಡ್ತಾ ಇದ್ದಾರೆ, ಜನ ಓಡಾಡ್ತಾ ಇದ್ದಾರೆ. ಮಗುವಿಗೆ ಹಾಲುಣಿಸಬೇಕು ಅಂತಂದ್ರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಆರೈಕೆ ಕೇಂದ್ರ ಇಲ್ಲ, ಸಪರೇಟ್ ಆಗಿ ರೂಮ್ಗಳನ್ನ ಕೊಡಬೇಕು. ಆದರೆ ಅಲ್ಲಿ ಇಲ್ಲ, ಆದರೆ ಅನಿವಾರ್ಯ. ಮೆಟ್ರೋ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಬೇಕು. ಪ್ರತಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಕೂಡಲೇ ಸ್ಥಾಪನೆ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮೆಟ್ರೋ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರೋರಿಗೆ ಒಂದೇ ಒಂದು ಆರೈಕೆ ಕೇಂದ್ರವನ್ನ ನಿರ್ಮಾಣ ಮಾಡೋದು ದೊಡ್ಡ ವಿಚಾರವೇ ಅಲ್ಲ. ಈ ಬಗ್ಗೆ ಮೆಟ್ರೋ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ನಮ್ಮ ಮೆಟ್ರೋಗೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರಿದೆ. ಆದರೆ ನಮ್ಮ ಮೆಟ್ರೋಗೆ ಒಂದೇ ಒಂದು ನ್ಯೂನ್ಯತೆ, ಲೂಪ್ ಹೋಲ್ ಈಗ ಕಾಡ್ತಾ ಇದೆ. ಮೆಟ್ರೋ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ನಮ್ಮ ಮೆಟ್ರೋದಲ್ಲಿ ಆರೈಕೆ ಕೇಂದ್ರ ಅನ್ನುವಂಥದ್ದೇ ಇಲ್ಲ. ನಾವು ನಮ್ಮ ಮೆಟ್ರೋ ಸ್ಟೇಷನ್ಗಳನ್ನು ನೋಡಿದ್ದೀವಿ, ಎಷ್ಟು ಅದ್ಭುತವಾಗಿವೆ. ಆದರೆ ಇಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಆರೈಕೆ ಕೇಂದ್ರಗಳ ಬಗ್ಗೆ ಪ್ಲಾನೇ ಮಾಡಲಿಲ್ವಾ? ಆರೈಕೆ ಕೇಂದ್ರಗಳು ಇಲ್ಲ. ಮಗುವಿಗೆ ಹಾಲುಣಿಸೋದಕ್ಕೆ ತಾಯಂದಿರು ಪರದಾಡುವಂತಹ ಪರಿಸ್ಥಿತಿ. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಹೆತ್ತಮ್ಮ ಪರದಾಡಿದ್ದಾರೆ. ನಿರ್ಭಯ ಯೋಜನೆ ಅಡಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಬೇಕು. ನೀವೆಲ್ಲ ಗಮನಿಸಿರಬೇಕು, ದೇವಸ್ಥಾನಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಮಾಡಿದ್ದಾರೆ. BMTC KSRT ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಿದೆ. ಆದರೆ ಇಂತಿಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರ ಇಲ್ಲ. ನೋಡಿ, ಆ ತಾಯಿ ಪರದಾಡ್ತಾ ಇದ್ದಾರೆ, ಜನ ಓಡಾಡ್ತಾ ಇದ್ದಾರೆ. ಮಗುವಿಗೆ ಹಾಲುಣಿಸಬೇಕು ಅಂತಂದ್ರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಆರೈಕೆ ಕೇಂದ್ರ ಇಲ್ಲ, ಸಪರೇಟ್ ಆಗಿ ರೂಮ್ಗಳನ್ನ ಕೊಡಬೇಕು. ಆದರೆ ಅಲ್ಲಿ ಇಲ್ಲ, ಆದರೆ ಅನಿವಾರ್ಯ. ಮೆಟ್ರೋ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಬೇಕು. ಪ್ರತಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಕೂಡಲೇ ಸ್ಥಾಪನೆ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮೆಟ್ರೋ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರೋರಿಗೆ ಒಂದೇ ಒಂದು ಆರೈಕೆ ಕೇಂದ್ರವನ್ನ ನಿರ್ಮಾಣ ಮಾಡೋದು ದೊಡ್ಡ ವಿಚಾರವೇ ಅಲ್ಲ. ಈ ಬಗ್ಗೆ ಮೆಟ್ರೋ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ನಮ್ಮ ಮೆಟ್ರೋಗೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರಿದೆ. ಆದರೆ ನಮ್ಮ ಮೆಟ್ರೋಗೆ ಒಂದೇ ಒಂದು ನ್ಯೂನ್ಯತೆ, ಲೂಪ್ ಹೋಲ್ ಈಗ ಕಾಡ್ತಾ ಇದೆ. ಮೆಟ್ರೋ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ನಮ್ಮ ಮೆಟ್ರೋದಲ್ಲಿ ಆರೈಕೆ ಕೇಂದ್ರ ಅನ್ನುವಂಥದ್ದೇ ಇಲ್ಲ. ನಾವು ನಮ್ಮ ಮೆಟ್ರೋ ಸ್ಟೇಷನ್ಗಳನ್ನು ನೋಡಿದ್ದೀವಿ, ಎಷ್ಟು ಅದ್ಭುತವಾಗಿವೆ. ಆದರೆ ಇಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಆರೈಕೆ ಕೇಂದ್ರಗಳ ಬಗ್ಗೆ ಪ್ಲಾನೇ ಮಾಡಲಿಲ್ವಾ? ಆರೈಕೆ ಕೇಂದ್ರಗಳು ಇಲ್ಲ. ಮಗುವಿಗೆ ಹಾಲುಣಿಸೋದಕ್ಕೆ ತಾಯಂದಿರು ಪರದಾಡುವಂತಹ ಪರಿಸ್ಥಿತಿ. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಹೆತ್ತಮ್ಮ ಪರದಾಡಿದ್ದಾರೆ. ನಿರ್ಭಯ ಯೋಜನೆ ಅಡಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಬೇಕು. ನೀವೆಲ್ಲ ಗಮನಿಸಿರಬೇಕು, ದೇವಸ್ಥಾನಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಮಾಡಿದ್ದಾರೆ. BMTC KSRT ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಿದೆ. ಆದರೆ ಇಂತಿಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರ ಇಲ್ಲ. ನೋಡಿ, ಆ ತಾಯಿ ಪರದಾಡ್ತಾ ಇದ್ದಾರೆ, ಜನ ಓಡಾಡ್ತಾ ಇದ್ದಾರೆ. ಮಗುವಿಗೆ ಹಾಲುಣಿಸಬೇಕು ಅಂತಂದ್ರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಆರೈಕೆ ಕೇಂದ್ರ ಇಲ್ಲ, ಸಪರೇಟ್ ಆಗಿ ರೂಮ್ಗಳನ್ನ ಕೊಡಬೇಕು. ಆದರೆ ಅಲ್ಲಿ ಇಲ್ಲ, ಆದರೆ ಅನಿವಾರ್ಯ. ಮೆಟ್ರೋ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಬೇಕು. ಪ್ರತಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಕೂಡಲೇ ಸ್ಥಾಪನೆ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ
ಮೆಟ್ರೋ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರೋರಿಗೆ ಒಂದೇ ಒಂದು ಆರೈಕೆ ಕೇಂದ್ರವನ್ನ ನಿರ್ಮಾಣ ಮಾಡೋದು ದೊಡ್ಡ ವಿಚಾರವೇ ಅಲ್ಲ. ಈ ಬಗ್ಗೆ ಮೆಟ್ರೋ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ನಮ್ಮ ಮೆಟ್ರೋಗೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರಿದೆ. ಆದರೆ ನಮ್ಮ ಮೆಟ್ರೋಗೆ ಒಂದೇ ಒಂದು ನ್ಯೂನ್ಯತೆ, ಲೂಪ್ ಹೋಲ್ ಈಗ ಕಾಡ್ತಾ ಇದೆ. ಮೆಟ್ರೋ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ನಮ್ಮ ಮೆಟ್ರೋದಲ್ಲಿ ಆರೈಕೆ ಕೇಂದ್ರ ಅನ್ನುವಂಥದ್ದೇ ಇಲ್ಲ. ನಾವು ನಮ್ಮ ಮೆಟ್ರೋ ಸ್ಟೇಷನ್ಗಳನ್ನು ನೋಡಿದ್ದೀವಿ, ಎಷ್ಟು ಅದ್ಭುತವಾಗಿವೆ. ಆದರೆ ಇಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಆರೈಕೆ ಕೇಂದ್ರಗಳ ಬಗ್ಗೆ ಪ್ಲಾನೇ ಮಾಡಲಿಲ್ವಾ? ಆರೈಕೆ ಕೇಂದ್ರಗಳು ಇಲ್ಲ. ಮಗುವಿಗೆ ಹಾಲುಣಿಸೋದಕ್ಕೆ ತಾಯಂದಿರು ಪರದಾಡುವಂತಹ ಪರಿಸ್ಥಿತಿ. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಹೆತ್ತಮ್ಮ ಪರದಾಡಿದ್ದಾರೆ. ನಿರ್ಭಯ ಯೋಜನೆ ಅಡಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಬೇಕು. ನೀವೆಲ್ಲ ಗಮನಿಸಿರಬೇಕು, ದೇವಸ್ಥಾನಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಮಾಡಿದ್ದಾರೆ. BMTC KSRT ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಿದೆ. ಆದರೆ ಇಂತಿಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರ ಇಲ್ಲ. ನೋಡಿ, ಆ ತಾಯಿ ಪರದಾಡ್ತಾ ಇದ್ದಾರೆ, ಜನ ಓಡಾಡ್ತಾ ಇದ್ದಾರೆ. ಮಗುವಿಗೆ ಹಾಲುಣಿಸಬೇಕು ಅಂತಂದ್ರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಆರೈಕೆ ಕೇಂದ್ರ ಇಲ್ಲ, ಸಪರೇಟ್ ಆಗಿ ರೂಮ್ಗಳನ್ನು ಕೊಡಬೇಕು. ಆದರೆ ಅಲ್ಲಿ ಇಲ್ಲ, ಆದರೆ ಅನಿವಾರ್ಯ. ಮೆಟ್ರೋ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಬೇಕು. ಪ್ರತಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಕೂಡಲೇ ಸ್ಥಾಪನೆ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮೆಟ್ರೋ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರೋರಿಗೆ ಒಂದೇ ಒಂದು ಆರೈಕೆ ಕೇಂದ್ರವನ್ನ ನಿರ್ಮಾಣ ಮಾಡೋದು ದೊಡ್ಡ ವಿಚಾರವೇ ಅಲ್ಲ. ಈ ಬಗ್ಗೆ ಮೆಟ್ರೋ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ನಮ್ಮ ಮೆಟ್ರೋಗೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರಿದೆ. ಆದರೆ ನಮ್ಮ ಮೆಟ್ರೋಗೆ ಒಂದೇ ಒಂದು ನ್ಯೂನ್ಯತೆ, ಲೂಪ್ ಹೋಲ್ ಈಗ ಕಾಡ್ತಾ ಇದೆ. ಮೆಟ್ರೋ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ನಮ್ಮ ಮೆಟ್ರೋದಲ್ಲಿ ಆರೈಕೆ ಕೇಂದ್ರ ಅನ್ನುವಂಥದ್ದೇ ಇಲ್ಲ. ನಾವು ನಮ್ಮ ಮೆಟ್ರೋ ಸ್ಟೇಷನ್ಗಳನ್ನು ನೋಡಿದ್ದೀವಿ, ಎಷ್ಟು ಅದ್ಭುತವಾಗಿವೆ. ಆದರೆ ಇಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಆರೈಕೆ ಕೇಂದ್ರಗಳ ಬಗ್ಗೆ ಪ್ಲಾನೇ ಮಾಡಲಿಲ್ವಾ? ಆರೈಕೆ ಕೇಂದ್ರಗಳು ಇಲ್ಲ. ಮಗುವಿಗೆ ಹಾಲುಣಿಸೋದಕ್ಕೆ ತಾಯಂದಿರು ಪರದಾಡುವಂತಹ ಪರಿಸ್ಥಿತಿ. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಹೆತ್ತಮ್ಮ ಪರದಾಡಿದ್ದಾರೆ. ನಿರ್ಭಯ ಯೋಜನೆ ಅಡಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಬೇಕು. ನೀವೆಲ್ಲ ಗಮನಿಸಿರಬೇಕು, ದೇವಸ್ಥಾನಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಮಾಡಿದ್ದಾರೆ. BMTC KSRT ಬಸ್ ನಿಲ್ದಾಣಗಳಲ್ಲಿ ಆರೈಕೆ ಕೇಂದ್ರಗಳ ಸ್ಥಾಪನೆ ಆಗಿದೆ. ಆದರೆ ಇಂತಿಂಥ ದೊಡ್ಡ ದೊಡ್ಡ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರ ಇಲ್ಲ. ನೋಡಿ, ಆ ತಾಯಿ ಪರದಾಡ್ತಾ ಇದ್ದಾರೆ, ಜನ ಓಡಾಡ್ತಾ ಇದ್ದಾರೆ. ಮಗುವಿಗೆ ಹಾಲುಣಿಸಬೇಕು ಅಂತಂದ್ರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಆರೈಕೆ ಕೇಂದ್ರ ಇಲ್ಲ, ಸಪರೇಟ್ ಆಗಿ ರೂಮ್ಗಳನ್ನು ಕೊಡಬೇಕು. ಆದರೆ ಅಲ್ಲಿ ಇಲ್ಲ, ಆದರೆ ಅನಿವಾರ್ಯ. ಮೆಟ್ರೋ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಬೇಕು. ಪ್ರತಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಆರೈಕೆ ಕೇಂದ್ರಗಳನ್ನು ಕೂಡಲೇ ಸ್ಥಾಪನೆ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮೆಟ್ರೋ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರೋರಿಗೆ ಒಂದೇ ಒಂದು ಆರೈಕೆ ಕೇಂದ್ರವನ್ನ ನಿರ್ಮಾಣ ಮಾಡೋದು ದೊಡ್ಡ ವಿಚಾರವೇ ಅಲ್ಲ. ಈ ಬಗ್ಗೆ ಮೆಟ್ರೋ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು.